ನೋಡ್ರಿ ಒಂದು ಸಮಯ ಮನುಷ್ಯನಿಗೆ ನಾವು ಇಲ್ಲೇ ಇರಪ್ಪ ಬಸ್ ಸ್ಟಾಪ್ ಹತ್ರ ಬರ್ತೀನಿ ಅಂತ ಅಂದ್ಬಿಟ್ಟೋದ್ರೆ ಇರಲ್ಲ ಅವನು. ಕರೆಕ್ಟಾ? ಹೌದು. ನಮ್ಮ ಪಾಟ್ ನಾವು ಕೆಲಸ ಮಾಡ್ಕೊಂಡು ನಮ್ಮ ಪಾಟ್ ನಾವು ಇದ್ರಿ ಎತ್ತೇನ ನಮ್ಮ ಪಕ್ಕೆ ತಿಕ್ಕೈತ ಅಜ್ಜೆ ವಾಪ ಉಕ್ಕರ್ವ ಇರ್ರ ಅಜ್ಜೆ ತಿಕ್ಕೈತಾ. ಆಮೇಲೆ ನಾನು ಮಾತಾಡಬೇಕಾದ್ರೆ ನಮ್ಮ ಸ್ಲ್ಯಾಂಗಲ್ಲಿ ಮಾತಾಡ್ತೀನಿ, ನಮ್ಮ ಭಾಷೆ. ಏನು ಕೆಮ್ಮಿದ್ರು ತಿಕ್ಕ ಉರ್ಕೊಳೋದೆ. ಎಂಥ ಜನ ಅವ್ರೆ ಅಂದರೆ ಅಲ್ಲ ಉರ್ಕೊಳ್ರಿ, ಒಂದು ತಕ್ಕ ಮಟ್ಟಕ್ಕೆ ಉರ್ಕೊಳ್ರಿ. ಏನು ಪ್ರತಿಯೊಂದಕ್ಕೂ ಉರ್ಕೊಳ್ತಾ ಇದ್ದರೆ ನಿಮ್ಮ ಬರ್ನಿಂಗ್ ಲೆವೆಲ್ ಯಾವ ಮಟ್ಟಕ್ಕೆ ಐತೆ ಅನ್ನೋದು ನನಗೆ ಗೊತ್ತಾಗ್ತೈತೆ. ಇರಬೇಕು ಏನೋ ಗೊತ್ತಾ, ಆವಾಗಲೇ ನಾವು ಕಾನ್ಷಿಯಸ್ ಆಗಿ ನಾವು ಬೆಳೀತಾ ಇದ್ರಿ ಅಂತ ನೀಟಾಗಿ ಅರ್ಥ ಆಗ್ತೈತೆ ಅಲ್ವಾ? ಪ್ರತಿಯೊಂದೂ ನೋಡ್ತಾವ್ರೆ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ. ಹ್ಯಾಟ್ಸ್ ಆಫ್ ಗುರು, ಇದೇ ಥರ ಮಾಡ್ಕೊಂಡು ಬರ್ರಿ. ನಾನು ಎಲ್ಲೂ ಮಿಸ್ ಆಗಲ್ಲ. ಇನ್ನೂ ಚೆನ್ನಾಗಿ ನನಗೆ ಇನ್ನೂ ಒಳ್ಳೇದಾಗಲಿ ಇರಬೇಕು. ನಿಮ್ಮಂಥವ್ರಿಂದನೇ ಬೆಳೆಯೋದು, ನಿಮ್ಮಂಥವ್ರಿಂದನೇ ಅಲ್ವಾ? ಎಷ್ಟು ಕಾನ್ಷಿಯಸ್ಸು, ಹೆಂಡ್ರು ಮಕ್ಕಳನ್ನ ಬಿಟ್ಟು, ಊಟನ ಬಿಟ್ಟು, ನಿದ್ದೇನ್ ಬಿಟ್ಟು, ಬಬ್ಬ ಗ್ರೇಟ್. ಪಟ್ ಅಂತ ಇಟ್ಕೊಂಬರ್ಬೇಕು. ಒಂದೊಂದೇ ತಿಡ್ಕೊಂಬರ್ರಿ, ಏನು ಮಾಡಲ್ಲ, ಮಾತಾಡ್ಸ್ಕೊಂಡು ಹೋಗ ಇರಮ್ಮ. ಸರ್ ಇದಕ್ಕೆ ಎಷ್ಟು ಪೇಷನ್ಸ್ ಇದೆ ಅಲ್ವಾ ಸರ್? ಇದಕ್ಕೆ ನೋಡಿ ಅಷ್ಟೊತ್ತಿಂದ ನಾವು ಯಾರು ಹಿಡ್ದಿಲ್ಲ, ಅದಕ್ಕೆ ಎಷ್ಟು ಪೇಷನ್ಸ್ ಇದೆ. ಗುರುವಿನ ಗುಲಾಮನಾಗುವ ತನಕ ದೊರಕದಯ್ಯ ಮುಕುತಿ. ಪಾಠ ಹೇಳೋ ಮೇಸ್ಟ್ರು ಕರೆಕ್ಟ್ ಆಗಿದ್ದೆ, ಸ್ಟೂಡೆಂಟ್ ಆಗಿ ಫೇಲ್ ಆತಾನೆ. ಕರೆಕ್ಟ್ ಸರ್, ಕರೆಕ್ಟ್ ಅಲ್ವಾ? ಫಸ್ಟ್ ಪಾಠ ಹೇಳೋದು ಕರೆಕ್ಟ್ ಆಗಿರ್ಬೇಕು, ಪಾಠ ನ್ಯಾರವಾಗಿ ಮಾಡಬೇಕು. ಒಂದು ಸಮಯ ಹೇಳ್ಕೊಟ್ಟಿದ್ದು ಮೇಸ್ಟ್ರೇನೇನೆ ಇವತ್ತು ಬಂದ್ಬಿಟ್ಟು ನಾನು ಅವತ್ತು ಹೇಳ್ಕೊಟ್ಟಿದ್ದು ಹಂಗಿತ್ತು ಇವತ್ತು ಬೇರೆ ಅಂತಂದ್ರೆ ಕೇಳಿ ಪ್ರಶ್ನೆ ಮಾಡ್ಬೇಕು ನಾವು. ಕರೆಕ್ಟಾ? ಹಂಗೆ ನಾವು ಕಲಿಸ್ಬೇಕು. ಏನೋ ಶಿಸ್ತು. ಹುಟ್ತಾನೆ ದನ ಮುಗ್ದಾರ ಇಕ್ಕೊಂಡು ಹುಟ್ಟಲ್ಲ ಅಲ್ವಾ? ಹುಟ್ತಾನೆ ಇಂಜಿನಿಯರ್ ಡಾಕ್ಟ್ರಾಗಿ ಹುಟ್ತಾರಾ? ಇಲ್ಲ, ತಾಯಿ ಹೊಟ್ಟೆಯಿಂದ ಹುಟ್ಟವಾಗ. ಕರೆಕ್ಟ್ ತಾನೆ? ತಾಯಿನೇ ಗುರು ಅಲ್ಲ, ಪ್ರೊಫೆಷನ್ ಅಂತ ನಾವು ತಗೊಳೋದು. ಕರೆಕ್ಟಾ? ಆ ಕಾರಣಕ್ಕೆ ಇಟ್ಕೊಂಬಪ್ಪ ಇಲ್ಲ